ವೀಕ್ಷಕರೇ, ವಾರ್ತಾ ವರದಿಗೆ ಸ್ವಾಗತ. ನಾನು ಅದ್ವಿಕಾ. ಚಿಕ್ಕೋಡಿ ಉಪವಿಭಾಗದ ಅಟ್ರಾಸಿಟಿ ಕಾಯ್ದೆ ಕಮಿಟಿ ಸಭೆಯಲ್ಲಿ ಅಧಿಕಾರಿಗಳ ಬೆವರಿಳಿಸಿದ್ದ ಕಮಿಟಿಯ ಸದಸ್ಯ ಮಹೇಶ್ ಐಹೊಳೆ. ರಾಯಬಾಗ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಎಸ್ಸಿ/ಎಸ್ಟಿ ಅಟ್ರಾಸಿಟಿ ಕಾಯ್ದೆ ಕಮಿಟಿ ಸಭೆಯಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರಗಳು ನೀಡಲಾಗಿದ್ದು, ಅಥಣಿ ಡಿವೈಎಸ್ಪಿ ಉಪವಿಭಾಗದ ಹಲವು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅಟ್ರಾಸಿಟಿ ಕೇಸ್ಗಳ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಕೇಸ್ ಒಟ್ಟು ಎಷ್ಟು ದಾಖಲಾಗಿವೆ? ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಲಾಗಿದ್ಯಾ? ಸಂತ್ರಸ್ತರಿಗೆ ಸಮಾಜ ಕಲ್ಯಾಣದಿಂದ ಮಂಜೂರಾದ ಹಣ? ಇನ್ನು ಹಲವಾರು ಪ್ರಶ್ನೆಗಳನ್ನು ಕೇಳಲಾಗಿದೆ. ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಕೇಸ್ ದಾಖಲು ಮಾಡದೆ ಉನ್ನತ ಹುದ್ದೆಯಲ್ಲಿ ಇರುವ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರ ಮೇಲೆ ಈ ಹಿಂದೆ ಯುವತಿ ಒಬ್ಬಳು ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದು, ಅದರ ಬಗ್ಗೆನೂ ತುಂಬಿದ್ದ ಸಭೆಯಲ್ಲಿ ಪ್ರಶ್ನೆ ಮಾಡಲಾಗಿದೆ ಎನ್ನಲಾಗಿದ್ದು, ಕೇಸ್ ಯಾವ ಹಂತದಲ್ಲಿದೆ ಎಂಬುದನ್ನು ಸಾರ್ವಜನಿಕವಾಗಿ ಕಮಿಟಿಯ ಸದಸ್ಯರೊಬ್ಬರು ಕೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ರಾಯಬಾಗ ತಾಲೂಕಿನ ಹುಬ್ಬರ್ವಾಡಿ ಗ್ರಾಮದ ಜನರು ರಾಯಬಾಗ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದು, ಹುಬ್ಬರ್ವಾಡಿ ಗ್ರಾಮದಲ್ಲಿ ಇರುವ ಸಾರ್ವಜನಿಕರು ಸ್ಮಶಾನ ಭೂಮಿಯನ್ನು ಜನರು ಒತ್ತುವರಿ ಮಾಡುತ್ತಿದ್ದಾರೆ. ನಮಗೆ ಸ್ಮಶಾನ ತುಂಬಾ ಬೇಲಿ ನಿರ್ಮಾಣ ಮಾಡಿಕೊಡಿ ಎಂದು ಕಚೇರಿ ಎದುರು ಧರಣಿ ನಡೆಸಿದ್ದು, ತಹಸೀಲ್ದಾರ್ ಸುರೇಶ್ ಮುಂದೆ ಪ್ರತಿಭಟನಾಕಾರರ ಪ್ರಶ್ನೆಗಳಿಗೆ ಹಾರೈಕೆ ಉತ್ತರ ನೀಡಿ ಪಲಾಯನ ಮಾಡಿದ್ದಾರೆ. ತಹಸೀಲ್ದಾರ್ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದ ಗ್ರಾಮಸ್ಥರು ಎಸ್ಸಿ/ಎಸ್ಟಿ ಅಟ್ರಾಸಿಟಿ ಕಮಿಟಿ ಸಭೆ ನಡೆಯುವ ಸ್ಥಳದಲ್ಲಿ ಹೋಗಿ ತಮ್ಮ ಮನವಿಯನ್ನ ಉಪವಿಭಾಗಾಧಿಕಾರಿಗಳಿಗೆ ನೀಡಿ ಧ್ವನಿ ಎತ್ತಿದ್ದಾರೆ. ಸದ್ಯದಲ್ಲಿ ಭೂಮಿ ಸರ್ವೆ ಮಾಡಿ ಬೇಲಿ ಹಾಕಿ ಕೊಡಲಾಗುವುದು ಎಂದು ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸಂಪಾಗವಿ ಅವರು ಹೇಳಿದ್ದರು. ಅದಕ್ಕೆ ಜನವರಿ 1ನೇ ತಾರೀಕು ಹಿಡ್ಕೊಂಡು ಡಿಸೆಂಬರ್ 30 2024 ನಮ್ಮ ಅಥಣಿ DSP ಅವರು ಸಂಬಂಧಪಟ್ಟಂಥ ಕೇಸ್ಗಳು ಏನಾಗ್ಯಾವು, ಅದಕ್ಕೆ ಕೌಂಟರ್ ಕೇಸ್ ಆಗ್ಯಾವು. ಎಷ್ಟು ಜನರ ಅಂದ್ರೆ ಶಿಕ್ಷೆ ಪ್ರಮಾಣ ಏನಾಗೈತಿ, ಚಾರ್ಜ್ಶೀಟ್ ಯಾಕೆ ಸಮಿತಿ ಆಗೈತಿ, ದುಡ್ಡು ಎಷ್ಟು ಜನರು ರಿಲೀಸ್ ಆಗಿದೆ. 11:30 ಗಂಟೆಗೆ ನಾನು ಬೇರೆ ಒಂದು ಕೆಲಸಕ್ಕೆ ನಮ್ಮ ಸರ್ವೇರ್ ಫೋನ್ ಮಾಡಿದ್ದೆ. ಹುಬ್ಬರ್ವಾಡಿಗೆ ಹೊಂಟಂತಾನೆ ಹುಬ್ಬರ್ವಾಡಿ ಸರ್ವೇರ್ ಆಯ್ತು ಮಾಡಿ ಮುಗಿಸ್ ಅಂತ ಹೇಳಿದ್ದೀನಿ. ಇವ್ರು ಸುಮಾರು ಒಂದು ತಿಂಗಳಿಂದ ನನ್ನ ಕಡೆ ಬಂದಾಗ ಅವತ್ತು ಕೂಡ ಫೋನ್ ಮಾಡಿ ಹೇಳಿದ್ದೆ ಸರ್ವೇರ್. ಒಬ್ಬ ಸರ್ವೇರ್ ನಮ್ಮಲ್ಲಿ ಬೇರೆ ಬೇರೆ ಸರ್ಕಾರಿ ಕೆಲಸನೂ ಮಾಡಬೇಕು. ಈಗ ಇವತ್ತು ಅವ್ರು ರಾತ್ರಿ 12 ಆದರೂ PDO ಅವ್ರಿಗೆ ಮುಗಿಸಿ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿದೆ ನಾನು. ಮತ್ತು ಆ ಸರ್ವೆ ಕೆಲಸ ಬೇರೆ ಆ ಸರ್ವೇರ್ ಬಿಟ್ಟು ಬೇರೆ ಯಾರು ಇನ್ನೊಬ್ರಿಗೆ ಹೇಳಿದ್ರೆ ಆಗಂಗಿಲ್ಲ. ಯಾಕಂದರೆ ಸರ್ವೆ ಲೆಕ್ಕದ ಕೆಲಸ ಅದು, ಟೆಕ್ನಿಕಲ್ ಅದು. ಹೀಗಾಗಿ ದಯವಿಟ್ಟು ಎಲ್ಲರೂ ಏನು ತಾವು ಸೇರಿಲ್ಲ. ಇವತ್ತು ನೀವು ನನಗೆ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ಅಲ್ಲಿ. ನೀವು ಇಷ್ಟು ಜನ ಬರೋ ಅವಶ್ಯಕತೆ ಇರಲಿಲ್ಲ. ನಮ್ಮ ಕೆಲಸ ನಿಮಗೋಸ್ಕರ ನಾವು ಫೋನ್ ಮಾಡಿ ಏನಾಯ್ತು ಸಮಸ್ಯೆ ಬಟ್ಟೆ ಯಾಕೆ ಮಾಡೋದು? ಸ್ಮಶಾನ ಭೂಮಿ ಸಲುವಾಗಿ DC ಆದೇಶ ಆಗಿ 2 ವರ್ಷ ಆಯ್ತು ರೀ. 2 ವರ್ಷದ ಇಲ್ಲಿ ಒಂದು 10ರಿಂದ 20 ಸಲ ಮನೆ ಕೊಟ್ಟಿರಿ ತಹಸೀಲ್ ಆಫೀಸ್. ಆದ್ರೂ ಯಾರು ಬರಾಕ್ತಾ ಇರಲಿಲ್ಲ. ಇಲ್ಲಿ ಮನೆ ಕೊಟ್ಟಿದ್ದು ತಹಸೀಲ್ ಆಫೀಸ್ಗೆ ಒಂದು 15 ದಿನ ಆಯ್ತು ರೀ. ಅಷ್ಟಾದ್ರೂ ಯಾರು ಬರಾಕ್ತಾ ಇಲ್ಲ. DC ಆದೇಶಕ್ಕೆ 2 ವರ್ಷ ಆದ್ರೆ ಇಲ್ಲಿ ತನಕ ಯಾರು ಒಬ್ರು ಬಂದಿಲ್ಲ. ಸ್ಮಶಾನ ಭೂಮಿ ಏನಾಗಬೇಕಾದ್ರೆ ಹದ್ಬಸ್ತಾಗಿ ಕೊಡ್ಬೇಕು. 17 ಎಕರೆ ಕುಲ್ಲಾ ಕಾರ್ಯನ್ ಜಾಗ ಐತ್ರಿ. ಅದ್ರಾಗ ನಮ್ಗೆ ಬರೀ ಒಂದು 2 ಎಕರೆ ಕೇಳ್ತೀವಿ ರೀ. ಅದು ದಲಿತರಿಗೆ ಯಾರಿಗೂ ಹೊಲ ಇಲ್ದವ್ರಿಗೆ ಮಣ್ಣು ಕೊಡಕಲ್ಲ, ಪಿಚ್ಚ ಮಣ್ಣು ಕೊಡಕ್ಕೆ ನಾವು ಮಾಡ್ತೀವಿ. ಆದ್ರೆ ಭೀ ಯಾರು ಸರ್ ಏನಂದ್ರೆ ಅವ್ರು ಹಂಗೆ ಹಾರೈಕೆ ಉತ್ತರ ಕೊಟ್ಕೊಂಡು ತಂದಿದ್ದಾರೆ. ಇವತ್ತ ನಾಳೆ ಅನ್ಕೋತೀವಿ 6-7 ತಿಂಗಳು ಹೇಳ್ತೀವಿ, ಅದು ಏನಿಲ್ಲ.